ಹಾಯ್ ಹಲೋ ನಮಸ್ಕಾರ ರೀ. ಹೆಂಗಿದ್ದೀರಿ ಎಲ್ಲರೂ? ಚಲೋ ಇದಾರೆ ಅಂತ ಅನ್ಕೋತೀನಿ. ನಾನು ನಿಮ್ಮ ಮನೆ ಮಗಳು ಜಾನು ಮೇಕವರ್ ಮಾತಾಡ್ತಿರೋದು ರೀ. ನಾನು ಇವತ್ತು ನಿಮಗೆ ಸಾರಿನ ಡ್ರೇಪ್ ಮಾಡೋದು ಮತ್ತು ಬಾಕ್ಸ್ ಫೋಲ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಲು ಬಂದಿದ್ದೀನಿ ರೀ. ನೋಡೋಣ ಬರ್ರಿ. ಸಾರಿನ ಬಾಕ್ಸ್ ಫೋಲ್ಡ್ ಮಾಡಬೇಕಾದ್ರೆ ಮೊದಲಿಗೆ ಮೆಜರ್ಮೆಂಟ್ ತೊಗೋಬೇಕು ರೀ. ಅದು ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ನೋಡೋಣ ಬರ್ರಿ. ಸಾರಿನ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಈ ಥರ ಸೀರೆ ತೊಗೊಂಡು ನಾವು ಬಲಗಡೆ ಏನು ಟಕ್ ಮಾಡ್ತೀವಲ್ಲ ಅಲ್ಲಿಂದ ನಾವು ಮೆಜರ್ಮೆಂಟ್ ತೊಗೋಬೇಕು ರೀ. ಅಲ್ಲಿಗೆ ಸೀರೆ ಹಿಡ್ಕೊಂಡು ಈ ಥರ ಒಂದು ಸುತ್ತು ಹಾಕಿದ ಮೇಲೆ ಈ ಥರ ಕೈಯಿಂದ ಮೆಜರ್ಮೆಂಟ್ ತೊಗೋಬೇಕ್ರಿ. ಒಂದು ಗೇನ್ ಎಕ್ಸ್ಟ್ರಾ ತೊಗೋಬೇಕ್ರಿ. ಅಲ್ಲೇನು ಪಾಯಿಂಟಿಗೆ ಬಂದಿರ್ತವಲ್ಲ ಅಲ್ಲಿಂದ ಒಂದು ಗೇನ್ ಎಕ್ಸ್ಟ್ರಾ ತೊಗೋಬೇಕು. ತೊಗೊಂಡು ಪಿನ್ ಹಾಕ್ಕೋಬೇಕ್ರಿ. ಪಿನ್ ಹಾಕಿದ್ಮೇಲೆ ಇವಾಗ ಸೆರಗಿನ ಸೈಡು ಮೆಜರ್ಮೆಂಟ್ ತೊಗೊಳ್ಳೋದು ರೀ. ಸೆರಗಿನ ಸೈಡ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಈ ಥರ ಪ್ಲೇಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಸೆರಗಿನ ಬಿಟ್ಕೊಂಡು ಈ ಥರ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ನಾವು ಅಲ್ಲೇನು ಟಕ್ ಮಾಡ್ತೀವಲ್ಲ ಬಲಗಡೆ ಅದೇ ಪಾಯಿಂಟಿಗೆ ಬಂದು ಮತ್ತೆ ಒಂದು ಗೇನ ಎಕ್ಸ್ಟ್ರಾ ತೊಗೋಬೇಕ್ರಿ. ಎಕ್ಸ್ಟ್ರಾ ತೊಗೊಂಡು ಅಲ್ಲೊಂದು ಪಿನ್ ಹಾಕ್ಕೋಬೇಕ್ರಿ. ಇವಾಗ ಸಾರಿನ ಡ್ರೇಪ್ ಮಾಡಬೇಕು. ಹೇಗೆ ಸಾರಿನ ಡ್ರೇಪ್ ಮಾಡೋದಂತ ನೋಡೋಣ ಬರ್ರಿ. ಸೆರಗಿನ ಸೈಡು ಮೊದಲಿಗೆ ಸಾರಿನ ಡ್ರೇಪ್ ಮಾಡ್ಕೋಬೇಕ್ರಿ. ಈ ಥರ ಅಂದಾಜಲ್ಲೇ ಒಂದು ಪ್ಲೇಟ್ ಮಾಡ್ಕೊಂಡು ಅಲ್ಲಿ ಪಿನ್ ಹಾಕಿ ಇವಾಗ ಸಾರಿ ಡ್ರೇಪ್ ಮಾಡೋದು ಕ್ಲಿಪ್ ಸಿಗ್ತಾವ್ರಿ. ಅದು ಕ್ಲಿಪ್ ಇಲ್ಲ ಅಂಥೇಳಿ ನಾನು ಬಟ್ಟೆಗೆ ಹಾಕೋ ಕ್ಲಿಪ್ನ ಯೂಸ್ ಮಾಡತ್ತೇನೆ ರೀ. ಈ ಥರ ಟೇಬಲ್ಗೆ ಕ್ಲಿಪ್ನ ಹಾಕ್ಕೊಂಡು ನೀಟಾಗಿ ಕೆಳಗಡೆ ಇಲ್ಲಿ ಮೇಲೆ ಅಂದಾಜಲ್ಲೇ ನಾವು ಪ್ಲೇಟ್ ಮಾಡ್ಕೊಂಡಿರ್ತೀವಲ್ಲ ಕೆಳಗಡೆ ನೀಟಾಗಿ ನಾವು ಪ್ಲೇಟ್ ಮಾಡ್ಕೋಬೇಕ್ರಿ. ಕೈಯಿಂದ ನಮ್ಗೆ ಯಾವ ಸೈಜ್ ಬೇಕು ನೋಡು ಈ ಥರ ಕೈಯಿಂದ ಪ್ಲೇಟ್ ಮಾಡ್ಕೋಬೇಕ್ರಿ. ಯಾವ ಸೈಜ್ ಬೇಕು ನೋಡ್ಕೊಂಡು ಪ್ಲೇಟ್ ಮಾಡ್ಕೋಬೇಕ್ರಿ. ಈ ಥರ ಕೈಯಿಂದ ಒಂದೊಂದು ಪ್ಲೇಟ್ ಮಾಡ್ಕೋಬೇಕ್ರಿ. ಕೆಳಗಿಂದ ಮೇಲೆ ಪ್ಲೇಟ್ ತೊಗೋಬೇಕ್ರಿ. ನೀಟಾಗಿ ಎಲ್ಲೋ ಮಡಚಬಾರ್ದಂಗೆ ನೋಡ್ಕೊಂಡು ಪ್ಲೇಟ್ ಮಾಡ್ಕೊಂಡು ನೀಟಾಗಿ ಅಲ್ಲೊಂದು ಪಿನ್ ಹಾಕ್ಕೋಬೇಕ್ರಿ. ಪಿನ್ ಹಾಕ್ಕೊಂಡಾದ್ಮೇಲೆ ಇವಾಗ ಮೇಲಿಂದ ಅಂದಾಜಲ್ಲೇ ನಾವು ಪ್ಲೇಟ್ ಮಾಡಿರ್ತೀವಲ್ಲ ಅದನ್ನು ಇವಾಗ ಕೆಳಗಿನ ಸೈಜಲ್ಲೇ ನಾವು ಪ್ಲೇಟ್ ಮಾಡ್ಕೋಬೇಕ್ರಿ. ನೀಟಾಗಿ ಪ್ಲೇಟ್ ಮಾಡ್ಕೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೋಬೇಕು ನೋಡಿರಿ. ಪಿನ್ ಹಾಕ್ಕೊಂಡಾದ್ಮೇಲೆ ಅದೇ ಥರ ಕೆಳಗೆ ನಾವು ಪ್ಲೇಟ್ ಮಾಡ್ಕೋತಾ ಬರ್ಬೇಕ್ರಿ. ಅದೇ ಸೈಜು ಅದೇ ಥರ ಕೈಯಿಂದನೇ ಪ್ಲೇಟ್ ಮಾಡ್ಕೋಬೇಕ್ರಿ. ಇದೇ ನೋಡಿರಿ ಹಿಂಗೆ ಕೈ ಹಿಡ್ಕೊಂಡು ಪ್ಲೇಟ್ ತೊಗೋಬೇಕ್ರಿ. ಸೀರೆನ ಈ ಥರ ಮಾಡ್ಕೋಬೇಕ್ರಿ. ನಾವು ಟೇಬಲ್ಗೂ ಹಾಕ್ಕೋಬೋದು. ಈ ಥರ ಮೆಜರ್ಮೆಂಟ್ ತೊಗೊಂಡು ಟೇಬಲ್ಗೂ ಡ್ರೇಪ್ ಮಾಡ್ಕೋಬೋದು. ಇಲ್ಲಾಂದರೆ ಯಾರಾದರೂ ಮಕ್ಳು ಇರ್ತಾರಲ್ಲ ಮಕ್ಕಳನ್ನ ಕೈಯಲ್ಲಿ ಹಿಡಿದು ಪ್ಲೇಟ್ ಮಾಡ್ಕೋಬೋದು ರೀ. ಈ ಥರ ಪೂರ್ತಿಯಾಗಿ ನಮ್ಗೆ ಸೆರಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಸಾರಿನ ಪ್ಲೇಟ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ರಿ ನಮ್ಗೆ ಇಷ್ಟು ಸೈಜ್ ಬೇಕಂಥೇಳಿ ಮಾಡ್ಕೊಂಡಿರ್ತಾವ ನಾವು ಅಲ್ಲಿ ಪಿನ್ ಹಾಕಿರ್ತಾವಲ್ಲ ಭುಜದ ಮೇಲೆ ಅಲ್ಲಿಂದ 3 ಗೇನ್ ತೊಗೋಬೇಕ್ರಿ ನೋಡ್ರಿ. 3 ಗೇನ್ ತೊಗೊಂಡು ಪಿನ್ ಹಾಕ್ಕೋಬೇಕ್ರಿ. ಪಿನ್ ಹಾಕ್ಕೊಂಡಾದ್ಮೇಲೆ ಇವಾಗ ನೆರಿಗೆಗೆ ಪ್ಲೇಟ್ ಮಾಡ್ಕೋಬೇಕ್ರಿ. ನೆರಿಗೆಗೆ ನೀಟಾಗಿ ಪ್ಲೇಟ್ ಮಾಡ್ಕೊಂಡು ಈ ಥರ ಪ್ಲೇಟ್ ಮಾಡ್ಕೊಂಡಾದ್ಮೇಲೆ ಟೇಬಲ್ ಮೇಲೆ ಈ ಥರ ಇಟ್ಟು ಒಂದು ಅರ್ಧ ಇಂಚು ಗ್ಯಾಪ್ ಕೊಟ್ಟು ಪಿನ್ ಹಾಕ್ಕೋಬೇಕ್ರಿ. ಈ ಥರ ಅರ್ಧ ಇಂಚು ಬಿಡಬೇಕ್ರಿ. ಬಿಟ್ಟು ಪ್ಲೇಟ್ನ ನೀಟಾಗಿ ಮಾಡ್ಕೋಬೇಕ್ರಿ. ಅದು ಕೆಳಗೆ ಮೇಲೆ ಆಗಿರಬಾರ್ದು ರೀ. ನೀಟಾಗಿ ಇಟ್ಕೊಂಡು ಪಿನ್ ಹಾಕ್ಕೋತೀವಿ. ಪಿನ್ ಹಾಕ್ಕೊಂಡಾದ್ಮೇಲೆ ಇವಾಗ ಅದನ್ನು ಕ್ಲಿಪ್ಗೆ ಹಾಕಿ ಕೆಳಗಡೆನೂ ಪ್ಲೇಟ್ನ ಮಾಡ್ಕೋಬೇಕ್ರಿ. ಕೆಳಗಡೆ ಹೋದಂಗೆ ಮೇಲೆ ಏನು ಅರ್ಧ ಇಂಚ್ ಇರ್ತೈತಲ್ಲ ರೀ ಕೆಳಗಡೆ ಹೋದಂಗೆಲ್ಲ ಜಾಸ್ತಿ ಇಂಚ್ ಬರುತ್ತೆ ರೀ. ಮಿಡಲೆಲ್ಲ 1.5 ಇಂಚು 2 ಇಂಚ್ ಬರುತ್ತೆ ರೀ. ಆ ಥರ ಮಾಡ್ಕೊಂಡು ಮಿಡಲನ್ನು ನಾವು ಪಿನ್ ಹಾಕ್ಕೋಬೋದು ರೀ. ಆಮೇಲೆ ಇವಾಗ ಕೆಳಗಡೆನೂ ನೀಟಾಗಿ ನಾವು ಪ್ಲೇಟ್ ಮಾಡ್ಕೊಂಡು ಅಲ್ಲಿಯೂ ಪಿನ್ ಹಾಕ್ಕೋಬೇಕ್ರಿ. ಪಿನ್ ಹಾಕೊಂಡಾದ್ಮೇಲೆ ಇವಾಗ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೋಬೇಕಾದ್ರೆ ಐರನ್ ಬಾಕ್ಸ್ಗೆ ಸೆಟ್ಟಿಂಗ್ ಇಟ್ಕೋಬೇಕು. ಸಿಲ್ಕ್ ಅಂತ ಇಟ್ಕೋಬೇಕ್ರಿ. ಮತ್ತು ಐರನ್ ಬಾಕ್ಸ್ಗೆ ಒಂದು ನೆಟ್ ಸಿಗುತ್ತೆ ರೀ. ಅದು ಅಮೆಝಾನಲ್ಲಿ 150 ಏನೋ ಇದೆ. ತರಿಸಿದ್ರೆ ಚೆನ್ನಾಗಾಗುತ್ತೆ. ಸಾರಿನೂ ಸುಡಲ್ಲ, ನಮಗೂ ಭಯನೂ ಆಗಂಗಿಲ್ಲ. ನನಗೆ ಈಗಿಲ್ಲ ಅಂಥೇಳಿ ನಾನು ಹಾಗೆ ಮಾಡತ್ತೇನೆ ರೀ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಐತಲ್ಲ ಅದಕ್ಕೆ ಹಾಗೆ ಮಾಡತ್ತೇನೆ ರೀ. ನನಗೆ ಮಾಡಿ ರೂಢ ಆಯ್ತು ರೀ. ಸಾರಿ ಡ್ರೇಪ್ ಮಾಡಿ ರೂಢ ಆಯ್ತಲ್ಲ ಇವಾಗ ಅದಕ್ಕೆ ನಾನು ಇವಾಗ ಸಾರಿ ನೆಟ್ ಇಲ್ದೇ ಐರನ್ ಮಾಡತ್ತೇನೆ ನೋಡಿರಿ. ನಿಮ್ಗೆ ಏನಾದರೂ ಭಯ ಅನಿಸಿದ್ರೆ ಇದು ತರಿಸ್ಕೋಬೋದು ರೀ ನೆಟ್ಟು. ಇವಾಗ ಸೆರಗಿನ ಸೈಡು ಐರನ್ ಮಾಡ್ಕೋಬೇಕ್ರಿ. ಸೆರಗಿನ ಸೈಡ್ ಐರನ್ ಮಾಡ್ಕೊಂಡಾದ್ಮೇಲೆ ಎಲ್ಲಿವರೆಗೆ ಐರನ್ ಮಾಡ್ಕೋಬೇಕಂದ್ರೆ ನಾವು ಸಾರಿನ ಭುಜದಲ್ಲಿ ಪಿನ್ ಹಾಕ್ತೀವಲ್ಲ ಅಲ್ಲಿವರೆಗೆ ಐರನ್ ಮಾಡ್ಕೊಂಡು ಆಮೇಲೆ ಭುಜದಿಂದ ನಾವು ಅರ್ಧ ಇಂಚು ಅಗಲ ತೊಗೋಬೇಕ್ರಿ. ಮುಂದೆ ನಾವು ಅರ್ಧ ಇಂಚು ಜಾಸ್ತಿ ತೊಗೊಂಡು ಮುಂದೆ ಆದಂಗೆ 1, 2, 3 ಇಂಚ್ ಆಗುತ್ತೆ. ಅಲ್ಲಿವರೆಗೂ ಐರನ್ ಮಾಡ್ಕೊಂಡು ಈ ಥರ ಬರುತ್ತೆ ನೋಡಿರಿ. ಇವಾಗ ಸಾರಿನ ಬಾಕ್ಸ್ ಫೋಲ್ಡ್ ಮಾಡೋಣ ಬರ್ರಿ. ಸಾರಿನ ಬಾಕ್ಸ್ ಫೋಲ್ಡ್ ಮಾಡ್ಬೇಕಾದ್ರೆ ಸಾರಿನ ಉಲ್ಟಾ ಇಟ್ಕೋಬೇಕ್ರಿ. ಉಲ್ಟಾ ಇಟ್ಕೊಂಡು ಸಾರಿದು ಸೆರಗು ಮುಂದೆ ಹೋಗ್ಬೇಕ್ರಿ. ಆಮೇಲೆ ನಾವು ಏನು ಟಕ್ ಮಾಡ್ತೀವಲ್ಲ ಅದು ಹಿಂದೆ ಬರಬೇಕ್ರಿ. ಈ ಥರ ನೆರಿಗೆನ ಉಲ್ಟಾ ಇಟ್ಕೋಬೇಕ್ರಿ. ಉಲ್ಟಾ ಇಟ್ಕೊಂಡು ಸಾರಿನ ಟಕ್ ಮಾಡ್ತೀವಲ್ಲ ಅದನ್ನು ನಾವು ಮಡ್ಚ್ಕೋಬೇಕ್ರಿ. ಈ ಥರ ಅದನ್ನು ಬಾಕ್ಸ್ ಕತೆ ಮಡ್ಚ್ಕೋಬೇಕ್ರಿ. ನೀಟಾಗಿ ನೆರಿಗೆನ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇದನ್ನು ಟಕ್ ಮಾಡ್ತೀವಲ್ಲ ಅದನ್ನು ನಾವು ಬಾಕ್ಸ್ ಟೈಪು ಮಡ್ಚ್ಕೋಬೇಕ್ರಿ. ಮಡಿಕೆನ ಮಾಡ್ಕೊಂಡು ಒಂದು ಬಾಕ್ಸ್ ಟೈಪ್ ನಮಗೆ ಎಷ್ಟು ಚಿಕ್ಕದು ಬೇಕು ಬಾಕ್ಸು ದೊಡ್ಡದು ಬೇಕು ನೋಡ್ಕೊಂಡು
ನೋಡ್ಕೋಬೇಕ್ರಿ. ಆಮೇಲೆ ಈ ಥರ ನೀಟಾಗಿ ಅದನ್ನು ಮಡ್ಚ್ಕೊಂಡಾದ್ಮೇಲೆ ಸೆರಗಿನ ಸೈಡು ನಾವು ಮುಂದಕ್ಕೆ ಇಟ್ಕೋಬೇಕ್ರಿ. ನಾವು ಎಲ್ಲಿವರೆಗೆ ಟಕ್ ಮಾಡ್ತೀವಲ್ಲ, ಅಂದರೆ ಎಲ್ಲಿವರೆಗೆ ನಾವು ಅಲ್ಲಿ ಪಿನ್ ಹಾಕಿರ್ತೀವಲ್ಲ ಭುಜದವರೆಗೆ, ಅಲ್ಲಿವರೆಗೆ ತೊಗೋಬೇಕ್ರಿ. ಭುಜದ ಮೇಲೆ ಇಟ್ಕೊಂಡು ಇವಾಗ ಭುಜದ ಮೇಲೆ ಇಟ್ಕೊಂಡು ನೋಡ್ಕೋಬೇಕ್ರಿ. ಅಲ್ಲಿಂದ ನಾವು ಒಂದು ಮೊಳ ಬಿಟ್ಕೋಬೇಕ್ರಿ. ಮತ್ತೆ ಬಿಟ್ಕೊಂಡು ಹೀಗೆ ಅಲ್ಲೇ ಬಿಟ್ಕೋಬೇಕ್ರಿ. ಅಲ್ಲಿಂದ ಅದು ಹಿಂದಿನ ಭಾಗ ಏನಿರುತ್ತಲ್ಲ ಅದನ್ನು ನೀಟಾಗಿ ಮಡ್ಚ್ಕೊಂಡು ಮತ್ತೆ ಅಲ್ಲಿ ಬಾಕ್ಸ್ಗೆ ಹಾಕ್ಕೋಬೇಕು. ಅದೇನು ಸೆರಗು ಇರುತ್ತಲ್ಲ, ಸೆರಗಿನ ನಾವು ಮಿಡಲ್ಲು ಅಲ್ಲ ಈ ಕಡೆ ಜಾಸ್ತಿ ಎಡ್ಕಿನ ಸೈಡ್ ಇಟ್ಕೋಬೇಕ್ರಿ. ಇಟ್ಕೊಂಡು ಎಡ್ಕಿನ ಸೈಡ್ ಒಂದೇ ಫೋಲ್ಡ್ ಆಗುತ್ತೆ, ಬಲಕ್ಕೆ 2 ಫೋಲ್ಡ್ ಆಗುತ್ತೆ ನೋಡಿರಿ. ಇವಾಗ ಫೋಲ್ಡ್ ಮಾಡಿ ತೋರಿಸ್ತೇನೆ ನೋಡಿರಿ ಎಡ್ಕಿನ ಸೈಡ್ 1 ಫೋಲ್ಡ್ ಆಯಿತು. ಇವಾಗ ಬಲಕ್ಕೆ 2 ಫೋಲ್ಡ್ ಆಗುತ್ತೆ ರೀ. 2 ಫೋಲ್ಡ್ ಆದಮೇಲೆ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಆದಮೇಲೆ ಹೀಗೆ ತಿರ್ಸ್ಕೋಬೇಕು ನೋಡಿರಿ. ಅದನ್ನು ಈ ಥರ ನೀಟಾಗಿ ಸರಿ ಮಾಡ್ಕೋಬೇಕು. ಸಾರಿನ ಸರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಸುತ್ತು ಹಾಕ್ಬೇಕ್ರಿ. ಈ ಥರ ಸುತ್ತು ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ನಮ್ಮದು ಸೆರಗು ಉಳಿತಾರೆ, ಅದನ್ನ ಈ ಥರ ಮಡ್ಚ್ಕೊಂಡು ಒಳಗಡೆನೇ ಹಾಕೋಬೋದು ರೀ. ಅದು ಹೇಗಂತ ತೋರಿಸ್ತೇನೆ ಬರ್ರಿ. ಈ ಥರ ನೀಟಾಗಿ ಮಡ್ಚ್ಕೊಂಡು ಒಳಗಡೆ ಹಿಂಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡಾದ್ಮೇಲೆ ಈ ಥರ ನಮ್ಮದು ಸಾರಿ ಬಾಕ್ಸ್ ಫೋಲ್ಡಿಂಗ್ ಆಯ್ತು ನೋಡಿರಿ. ಇದು ಬೇಡಪ್ಪ ನಮ್ಗೆ ಬೇರೆ ಥರ ಮಾಡೋಣ ಅಂದರೆ ಇದನ್ನು ಮತ್ತೆ ಸುತ್ತು ಹಾಕಿ ಇಲ್ಲೊಂದು ಪಿನ್ ಹಾಕ್ಕೋಬೇಕ್ರಿ. ನೋಡಿರಿ ಇದೇ ಥರ ಮಾಡಿ ನೋಡಿರಿ. ಇದೇ ನೋಡಿರಿ ಬಾಕ್ಸ್ ಫೋಲ್ಡಿಂಗು ಹೇಗಾಗೈತೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಸಾರಿನ ಬಾಕ್ಸ್ ಫೋಲ್ಡ್ ಮಾಡೋದು ಅಂತ. ನಿಮಗೂ ಇಷ್ಟ ಆದರೆ ಒಂದು ಟ್ರೈ ಮಾಡಿ ನೋಡಿರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.